ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನಾವು ಇವತ್ತು ಚಿಕ್ಕ ತಿರುಪತಿ ಹೊಂಟೇವಿ, ಬರ್ರಿ ಹೋಗೋಣ. ನೋಡ್ರಿ ಚಿಕ್ಕ ತಿರುಪತಿದು ಎಂಟ್ರಿ. ಐ ಲವ್ ಚಿಕ್ಕ ತಿರುಪತಿ ಅಂತೇಳಿ ಬೋರ್ಡ್ ಎಲ್ಲ ಹಾಕ್ಯಾರ. ನಡ್ರಿ ಒಳಗೆ ಹೋಗೋಣ. ತಗಡಿನ ಶೆಡ್ ಬೇರೆ ಹೊಡೆದಾರ. ಮಳೆ ಗಿಳಿ ಬಂದರೆ ಏನಾಗಲ್ಲ, ಆರಾಮ್ ನೀವು ತೊಗೊಂಡು ನೀವು ದೇವ್ರ ದರ್ಶನ ಮಾಡ್ಬೋದು. ದೇವಸ್ಥಾನನ ನಾವು ದರ್ಶನ ಮಾಡ್ಬೇಕಂತೇನಿಲ್ಲ. ಚಿಕ್ಕ ತಿರುಪತಿ ಒಳಗೆ ನಮ್ಮ ವೆಂಕಟರಮಣ ಸ್ವಾಮಿ ದೇವ್ರು ಅದಾನ. ನೀವು ತಿರುಪತಿಗೆ ಹೋಗ್ಬೇಕಂತೇನಿಲ್ಲ. ಚಿಕ್ಕ ತಿರುಪತಿಗೆ ಬಂದ್ರೂ ನಿಮ್ಮ ಹರಕೆ ತೀರ್ಸ್ಕೊಂಡ್ರೆ ನಡೀತೈತಿ. ಇಲ್ಲಿರೋದನ್ನು ನಮ್ಮ ಶ್ರೀ ವೆಂಕಟರಮಣ ಸ್ವಾಮಿಯವರೇ ಇರೋದು. ಆರಾಮಾಗಿ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೋದು. ನೀವು ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಬಂದ ತಕ್ಷಣ ನಿಮಗೆ ಆರಾಮ್ ಊಟಕ್ಕೆ ಹೋಗೋ ದಾರಿ ಐತಿ. ನೆಮ್ಮದಿಯಾಗಿ ಪ್ರಸಾದ ತೊಗೊಂಡು ಹೋಗ್ಬೋದು. ನೀವು ಏನು ತೊಂದರೆ ಮಾಡೋಂಗಿಲ್ಲ. ನೋಡ್ರಲ್ಲ ಈ ಕಡೆ ಐತಿ. ಮೊದಲ ಅನ್ನದಾಸೋಹ ಭವನಕ್ಕೆ ದಾರಿ ಈ ಕಡೆ ಇತ್ತಂತಂದಿತ್ತು ಅನಿಸುತ್ತೆ. ಬಾಗ್ಲ ಒಟ್ಟಿಗೆ ಅದನ್ನು ಚೇಂಜ್ ಮಾಡಿ ಈ ಕಡೆ ಜಾಗ ಮಾಡ್ಯಾರ. ನೋಡ್ರಲ್ಲಿ ಹಾಕಿಬಿಟ್ಟಾರ ಅನ್ನದಾಸೋಹ ಭವನ. 11ರಿಂದ 3 ಗಂಟೆ ಮಟ್ಟ ಇರ್ತೈತಿ. ಯಾವಾಗಾರ ಊಟ ಮಾಡ್ಬೋದು. ನೀವು ಹಿಂಗೆ ಈ ಕಡೆ ಬಂತಂದ್ರೆ ನೋಡ್ರಲ್ಲ ತಾಟೆಲ್ಲ ಅದ. ಅಲ್ಲಿ ತಾಟ್ ತೊಗೋಬೇಕು. ತಾಟ್ ತೊಗೊಂಡು ಈ ಕಡೆ ಎಲ್ಲ ಊಟದ ವ್ಯವಸ್ಥೆ ಮಾಡ್ಯಾರ. ಆರಾಮಾಗಿ ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಉಂಡು ಹಂಗೆ ಹೋಗ್ಬೇಡ್ರಿ. ಇಲ್ಲಿ ನೀಟಾಗಿ ತಾಟ್ ತೊಳೆದಿಟ್ಟು ಹೋಗ್ಬೇಕು ನೀವು. ಓಕೆ, ಲೊಕೇಶನ್ ಎಲ್ಲಿ ಬರ್ತೈತೆ ಅಂದ್ರೆ ಆರಾಮ್ ವೈಟ್ ಫೀಲ್ಡಿಂದ 20 ಕಿಲೋಮೀಟ್ರ್ ಚಿಕ್ಕ ತಿರುಪತಿ ಅಂತೇಳಿ ಲೊಕೇಶನ್ ಹಾಕ್ಯಂಬಿಟ್ರೆ ಸಾಕು, ಇಲ್ಲಿಗೆ ಬರ್ತದೆ ಸೀದಾ. ನೋಡ್ರಿಲ್ಲ ಹೊರಗೆ ಫೋಟೋ ಶೂಟ್ ಎಲ್ಲ ಮಾಡೋಕೆ ಫಸ್ಟ್ ಕ್ಲಾಸ್ ಮಾಡ್ಯಾರ. ಆರಾಮಾಗಿ ನೀವು ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಏನು ತೊಂದರೆ ಇಲ್ಲ. ಹೊರಗಡೆ ಅಂದರೂ ಏನು ಕೇಳೋಂಗಿಲ್ಲ ನಿಮಗೆ. ಆರಾಮಾಗಿ ಫೋಟೋ ತಗೋಬೋದು. ಲೊಕೇಶನ್ ಮಸ್ತ್ ಅದ. ಸಿಗೋಣ ಮತ್ತು ಮುಂದಿನ ವಿಡಿಯೋದಾಗ.